ಪೂಜೆ ಮಾಡಲು ಉಪಯೋಗಿಸುವ ನೀರಿನ ಪಾತ್ರೆ ಅಂದರೆ ಕೌಳಿಗೆಯ ಚಮಚದ ಕಡೆಯನ್ನು ಗಮನಿಸಿ ನೋಡಿ, ನಾಗನ ಹೆಡೆಯ ಆಕೃತಿಯನ್ನು ಅದು ಹೊಂದಿರುತ್ತದೆ. ಮಹಾವಿಷ್ಣು ದೇವರು ಮಲಗಿದ್ದು ನಾಗನ ಅಂದರೆ ಆದಿಶೇಷನ ಮೇಲೆ ಎನ್ನುತ್ತದೆ ಭಾರತೀಯ ಸಾಹಿತ್ಯಗಳು. ಶಿವನ ಕೊರಳಿನಲ್ಲಿ, ಗಣಪತಿಯ ಸೊಂಟದಲ್ಲಿ ನಾಗನಿರುತ್ತಾನೆ. ಆಗ ತಾನೇ ಹುಟ್ಟಿದ ಭಗವಾನ್ ಶ್ರೀಕೃಷ್ಣನನ್ನು ಅವನಪ್ಪ ಹೊತ್ತು ಸಾಗುತ್ತಿದ್ದಾಗ ಧಾರಾಕಾರವಾಗಿ ಸುರಿಯುತ್ತಿದ್ದ ಮಳೆಯಿಂದ ಭಗವಂತನಿಗೇ ಕೊಡೆಯಾಗಿ ರಕ್ಷಣೆ ಇತ್ತವನು ನಾಗನೇ ಎಂಬುದು ಪುರಾಣ ಪ್ರಸಿದ್ಧ. ಹೀಗೆ ನಾಗದೇವರು ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನಮಾನವನ್ನು ಪಡೆದ ದೇವರಾಗಿದ್ದಾನೆ. ಭೂಮಿಯ ರಕ್ಷಣೆಗಾಗಿ, ಕೃಷಿ ಸಂಪತ್ತಿನ ಅಭಿವೃದ್ಧಿಗಾಗಿ, ಜಾತಕದಲ್ಲಿ ಕಂಡುಬರುವ ರಾಹುದಿಶೆಯ ಪರಿಹಾರಕ್ಕಾಗಿ, ಸಂತಾನ ಭಾಗ್ಯಕ್ಕಾಗಿಯೂ ನಾಗನ ಪೂಜೆಯು ಫಲದಾಯಕವೆಂದು ನಮ್ಮ ಸಂಸ್ಕೃತಿಯ ಅಂಬೋಣ. ಶಿವ 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 ಸುಬ್ರಹ್ಮಣ್ಯಂ ಹರ 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 ಹರ